ಸೊ ಇವಾಗ ಲಾಂಗ್ ರೆಡಿ ಆಗಿದೆ. ಇದು ಯಾರು ಗೊತ್ತಲ್ಲ, ರಸಿಕರ ರಾಜ ರಾಕೇಶ್. Okay, the next number is 2. ನಾವು ಮಾಡ್ರೆ ತಗೋಬಹುದು ಅಂತ ಮಾಡಿದ್ವಿ. ಮನೆ ಬಿಟ್ಟು ಬಾಡಿಗೆ ಮನೆಗೆ ಬಂದಿದ್ದೀನಿ ಈಗ. ಚಪ್ಲಿ ಬಿಚ್ಬಿಟ್ಟು ನಡೀತಾರೆ ನಮ್ ಜರ್ನಲಿಸ್ಟ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಹೆಂಗೆ ತೋರಿಸಿ ಒಂದ್ಸರಿ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ನಮಸ್ಕಾರ ದೇವ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜಾಯಿಂಟ್ ಟ್ರಾವೆಲ್ಸ್ ಇಂದ ಒಂದ್ 35 ಜನ ಟ್ರೆಕ್ಕಿಂಗ್ ಹೊರಟಿದೀವಿ ಮಧುಗಿರಿ ಬೆಟ್ಟಕ್ಕೆ. ಬೆಟ್ಟ ಹೇಗಿರುತ್ತೆ, ಟ್ರೆಕ್ಕಿಂಗ್ ಹೇಗ್ ಮಾಡ್ತಾರೆ, ಯಾರು ಬಂದಿರ್ತಾರೆ, ಸೊ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನೀವು ಈ ಬ್ಲಾಗ್ ಅಲ್ಲಿ ನೋಡ್ತೀರಾ. ಆಲ್ರೆಡಿ ಲೇಟ್ ಆಗಿದೆ, ಟೈಮ್ 11:40 ಆಗಿದೆ. ಮೊದ್ಲು ಹೋಗೋಣ, ಆಮೇಲೆ ಪ್ರತಿಯೊಂದು ವಿಷಯ ಹೇಳ್ತಾ ಹೋಗ್ತೀನಿ. ಕಮ್ಲೆಚ್ಕೋ. ನಾನೇ ಲೇಟ್ ಆಯ್ತು ಅಂತ ಅನ್ಕೊಂಡ್ ಬಂದ್ರೆ ಸೊ ಒಂದು ಆಟೋ ಬುಕ್ ಮಾಡಿದ್ವಿ. ಸೊ ಅವರು ನಮ್ಗಿಂತ ಲೇಟು. ಪಾಪ ಕಾಲ್ ಮಾಡಿ ಸರ್ ಕ್ಯಾನ್ಸಲ್ ಮಾಡ್ಕೋಬೇಡಿ ಸರ್, ಬರ್ತಾ ಇದ್ದೀನಿ 5 ನಿಮಿಷ ಅಂತ ಅಂದರು. ಸರಿ ಸರ್ ಬನ್ನಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನನ್ನ ಜೊತೆ ನನ್ನ ಕಸಿನು ಎಡಿಟರ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗನ್ಸ್ತಾ ಇದೆ ಟ್ರೆಕ್ಕಿಂಗು? ಫಸ್ಟ್ ಟೈಮು. ಸೊ ಇದು ಆ್ಯಕ್ಚುಲಿ ಹೆಂಗಿರುತ್ತೆ ಅಂತ ಅಂದರೆ, ಮಿಡ್ ನೈಟಲ್ಲಿ ನಾವು ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಅರ್ಲಿ ಮಾರ್ನಿಂಗ್ 5:30ಗೆ ಬೇಸ್ ಕ್ಯಾಂಪಲ್ಲಿ ಇರ್ತೀವಿ. ಸೊ 5:30ಗೆ ಟ್ರಕ್ನ ಶುರು ಮಾಡ್ತೀವಿ. ಹಿಂಗೆ ಏನೋ ಪ್ರತಿಯೊಂದನ್ನು ತೋರಿಸ್ತೀನಿ. ಹೋಯ್ತಾ ರೋಡು? ಸ್ವಲ್ಪ ಯಾಮಾರ್ದೆ ಅದು ಇಲ್ಲೆಲ್ಲ ಹಿಂಗೆಲ್ಲ ಬಂದು ಪರವಾಗಿಲ್ಲ. ನಮಗೂ ಆ್ಯಕ್ಚುಲಿ ಲೇಟಾಗಿ ಹೋಗಿತ್ತು ಸರ್. ಗೊರಗುಂಟೆಪಾಳ್ಯ ನಾನು ಹೇಳ್ತೀನಿ ರೋಡ್ ಹೋಗಿಬೇಕಂದ್ರೆ ರೈಟ್ ತಗೊಳ್ಳಿ. ಮರ್ಯಾದಿಂದ ಹೇಳ್ತಾ ಇದೀನಿ ನೋಡು. ಹುಡುಗನ್ಗೆ ಏನಾದ್ರು ಇದು ಮಾಡಿದ್ರೆ ನೀವು ನಿಮ್ಮನ್ನ ಉಳ್ಸಲ್ಲ ರಾಕಿನಂತ ಮರ್ಯಾದಿಂದ ಸುಮ್ಮನೆ ಕೇಳ ಅವ್ನಿಗೆ. ಹೋಗು ಹೋಗು ಹೋಗು, ನಾನು ಬರಲ್ಲ, ಹೋಗು, ನಾನು ಹೋಯ್ತಾ ಇದೀನಿ, ಹೋಗು ಕೂಡ್ದು. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ವೈ ಗೈಸ್ ವೈ, ನನಗೆ ಯಾಕೆ ಹಿಂಗಾಗುತ್ತೆ? ಅಣ್ಣ ಫುಲ್ ಟೈಟ್ ಆಗಿ ಹೋಗ್ಬಿಟ್ಟಿದ್ರು. ಗಾಡಿ ನಿಲ್ಸ್ಬಿಟ್ಟು ಬೇರೆದನ್ನ ಬುಕ್ ಮಾಡೋಣ ಅನ್ಕೊಂಡೆ, ಬಟ್ ನನಗೂ ಲೇಟಾಗಿ ಹೋಗಿದ್ದು, ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆಮೇಲೆ ಕುಡ್ದಿರೋ ನ್ಯಾಷನಲ್ ನನಗೆಲ್ಲಾದ್ರೂ ಬೈಕ್ ಗಿದ್ಬಿಡ್ತಾರೇನೋ ಅಂದ್ಬಿಟ್ಟು ಹಂಗೆ ಬಂದೆ. ಸೊ ಇನ್ನೇನು ಬಸ್ ಬರ್ತಾ ಇದೆ, 5 ನಿಮಿಷ. ಇನ್ನೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಬಂದಿದ್ದಾರೆ. ಕಾಂಟೆಂಟ್ ಕ್ರಿಯೇಟರ್ ಅಲ್ಲ ಇವ್ರು, ಅಣ್ಣ ತಕ ಕರ್ಸೋರೆ ನನ್ನ ಮೂಟೆ ಹಣ್ಣು ಎಲ್ಲ ಎತ್ಕೊಂಡ್ ಬರೋದಕ್ಕೋಸ್ಕರ. ಅದಕ್ಕೆ ಬಂದಿರೋದು ಫಸ್ಟ್ ಟ್ರಿಪ್ಗೆ. ಓಕೆ, ಹೆಂಗನ್ಸ್ತದೆ? ನೀವಿದ್ದೀರಲ್ಲ ಬ್ರೋ, ಅದೇ ನಂಗೆ ಧೈರ್ಯ. ಇಲ್ಲಿ ನಮ್ಮ ಟ್ರಕ್ ಲೀಡ್ ಇದ್ದಾರೆ. ಸೊ ಇವತ್ತು ನನಗೆ ಫುಲ್ ಕೆಲಸ ಕಮ್ಮಿ, ಎಲ್ಲ ಇವ್ರೇನ್ ಮಾಡ್ತಾರೆ. ಅಜಯ್ ಅಂತ ಹೇಳಿ, ಹೇಳಿ ಬ್ರೋ. ಫಸ್ಟ್ ಟ್ರಕ್ ಜಾಯಿಂಟ್ ಟ್ರಾವೆಲ್ಸ್ ಅಲ್ಲಿ ಆಕ್ಚುಲಿ ಬೇರೆ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ರು. ಸೊ ನಮ್ಮಲ್ಲಿ ಫಸ್ಟ್ ಟ್ರಕ್ ಮಾಡ್ತಾ ಇದಾರೆ. ಇದು ಯಾರು ಗೊತ್ತಲ್ಲ, ರಸಿಕರ ರಾಜ ರಾಕೇಶ್. ಇವತ್ತಾದ್ರೆ ಒಂದು ಕಂಟೆಂಟ್ ಮಾಡಬೇಕು. ಎಷ್ಟೊಂದು ಟ್ರಿಪ್ ಮಾಡ್ತೀನಿ ಅಂತ ಬಂದಿದ್ದೇನೆ, ಮಾಡಿಲ್ಲ. ಇವನೇ ಕಂಟೆಂಟ್. ಏ ಹಾಯ್, ಆರಾಮ ಮನಸ? ಆರಾಮ. ನಮ್ಮ ಟ್ರಕ್ ಗ್ರೂಪ್ ಅಲ್ಲಿ ಚೆನ್ನಾಗಿರೋ ಬ್ಯೂಟಿಫುಲ್ ಗರ್ಲ್ಸ್ ಇದ್ದಾರೆ. ಟ್ರಕ್ ಲೀಡ್ಸ್ ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ. ರಸಿಕರ ರಾಜ ಇವರಿದ್ದಾರೆ. ಹಾಯ್. ಯಾಕೆಲ್ಲ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಗೈಸ್? ಸೊ ಎಲ್ರಿಗೂ ಕನ್ನಡ ಬರುತ್ತಾ? ಫಸ್ಟ್ ಆಫ್ ಆಲ್ ಯಾರು ಕನ್ನಡ ಬರಲ್ಲ? ಇರೋಣ ಕನ್ನಡ. ನನಗೆ ಕನ್ನಡ ಬಿಟ್ರೆ ಬೇರೆ ಏನೂ ಬರಲ್ಲ ಬ್ರೋ. ಸ್ವಲ್ಪ ಅರ್ಥ ಆಗುತ್ತೆ. ಯು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬ್ರೋ ಫಾರ್ ದಿಸ್ ಟ್ರಿಪ್. ಓಕೆ, ಫಸ್ಟ್ ಆಫ್ ಆಲ್ thank you so much for choosing Joint Travel. So before I brief things, I want everybody to come here, introduce yourself. So ನಿಮ್ಮ ಹೆಸರು, ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಹಾಬೀಸ್ ಏನು, ಈ ಮೂರನ್ನು ಹೇಳಿದ್ರೆ ಸೊ ನಮಗೆ ನಿಮ್ಮ ಜೊತೆ ಜೆಲ್ ಆಗೋದಕ್ಕೆ ಈಸಿ ಆಗುತ್ತೆ. ಓಕೆ, ನಾನು ಲಾಸ್ಟಲ್ಲಿ ಇಡ್ತೀನಿ. I'm Tanmay. So I'm working as a software engineer. ಹೇಳ್ತಿದ್ದೀರಾ ಯಾರು ಕೆಲಸ ಮಾಡಕ್ಕೆ ಇಷ್ಟ ಇದೆಯಾ ಇಲ್ವಾ ಅದನ್ನ ಹೇಳ್ತಿಲ್ಲ. ಸೊ ಇದೊಂದು ಅದರ್ ದ್ಯಾನ್ ದಟ್ ಹಾಬೀಸ್, ಇಷ್ಟಪಟ್ಟು ಮಾಡಿದ ಕೆಲಸ ಎಲ್ಲ ಹಾಬೀಸೇ. ಅದರಲ್ಲಿ ಕೆಲವೊಂದು ಅಂದರೆ ಸ್ಕೇಟಿಂಗು, ಚೆನ್ನಾಗಿ ಸ್ಕೇಟ್ ಮಾಡ್ತೀನಿ. ಒಂದು ಕಬ್ಬನ್ ಪಾರ್ಕಲ್ಲಿ ನಮ್ಮದೇ ಒಂದು ಕಮ್ಯುನಿಟಿ ಇದೆ, ಬೆಂಗಳೂರು ಸ್ಕೇಟರ್ಸ್ ಅಂತ, ಅಲ್ಲಿ ಸ್ಕೇಟ್ ಮಾಡ್ತೀನಿ. ಐ ಲರ್ನ್ ಸ್ಕೇಟ್ ಆ್ಯಂಡ್ ಐ ಟೀಚ್ ಸ್ಕೇಟ್. ಅದು ಬಿಟ್ಟರೆ ಐ ಆಮ್ ಬಿಲ್ಡಿಂಗ್ ದಿಸ್ ಟೀಮ್. ದಟ್ಸ್ ಇಟ್. ಸೊ ಹಿ ಇಸ್ ದ ಕೋ-ಫೌಂಡರ್ ಆಫ್ ಜಾಯಿಂಟ್ ಟ್ರಾವೆಲ್ಸ್. ಸೊ ಎಲ್ಲರಿಗೂ ಆಯ್ತಲ್ಲ? ಓಕೆ, ನನ್ನ ಹೆಸರು ವಿನಯ್ ಕುಮಾರ್ ಅಂತ ಹೇಳಿ. ಬೈ ಪ್ಯಾಷನ್, ಪ್ರೊಫೆಷನ್ ಐ ಆಮ್ ಯೂಟ್ಯೂಬರ್. ಸೊ ಅದೇ ನನಗೆ ಅನ್ನ ತಿಂತಾ ಇರೋದು. ಬಟ್ ಇದಕ್ಕೂ ಮುಂಚೆ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ 7 to 8 years, ಪೋಸ್ಟ್ ಅಂಡ್ ಟೆಕ್ನಾಲಜಿ ಅಂತ ಹೇಳಿ. ಸೊ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾವಾಗ ಕೆಲಸ ಮಾಡೋಕೆ ಕುತ್ಕೊಂಡಾಗ ಒಂದು ಚೇರಲ್ಲಿ ದೇಶ ಸುತ್ತಬೇಕು, ಬೇರೆ ಬೇರೆ ಜಾಗಗಳನ್ನ ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಬರೀ ಇದೇ ಇತ್ತು ನನ್ನ ತಲೆನಲ್ಲಿ. ಸೊ ಅದಕ್ಕೋಸ್ಕರನೇ ಅದನ್ನ ಬಿಟ್ಟು ನನಗೆ ಇಷ್ಟ ಆಗಿದೆ ಏನಾದರೂ ಮಾಡೋಣ ಅಂತ ಹೇಳಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಸೊ ಯೂಟ್ಯೂಬ್ ಮಾಡ್ತಾ ನಾನು ರಾಕೇಶು
ವಿ ಆರ್ ಟ್ರಾವೆಲಿಂಗ್. ನಾವು ಟ್ರಾವೆಲ್ ಹೆಂಗ್ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಗೆ ಯಾರು ಜನ ಇರಬಾರ್ದು ಅಂತ ಜಾಗಗಳಿಗೆ ಹೋಗಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ನಾವು ಹೆಂಗ್ ಟ್ರಿಪ್ನ ಆರ್ಗನೈಸ್ ಮಾಡ್ತೀವಿ ಅಂದ್ರೆ ವಿ ಡೋಂಟ್ ವರ್ಕ್ ಫಾರ್ ಮನಿ, ವಿ ಡೋಂಟ್ ಲುಕ್ ಫಾರ್ ಪ್ರಾಫಿಟ್. ನಾವು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ಕೊಡಬೇಕು ಅಂತ ಹೇಳಿ we have started this joint travels. Anybody knows what is the full form of joint travels? It is not this joint. This joint. ಸೊ ನಮ್ಗೆ ಬಂದವರೆಲ್ಲ ಕೇಳೋದು ಜಾಯಿಂಟ್ ಟ್ರಾವೆಲ್ಸ್ ಬಂದ್ರೆ ಏನು ಎಲ್ಲರಿಗೂ ಜಾಯಿಂಟ್ ಕೊಡ್ತೀರಾ ಅಂತ ಹೇಳಿ. ನೋ, ದಿಸ್ ಇಸ್ ನಾಟ್ ದ ಮೀನಿಂಗ್. ಯಾರಿಗಾರು ಗೊತ್ತಾ ಇರೋರಿಗೆ ಜಾಯಿಂಟ್ ಟ್ರಾವೆಲ್ಸ್ ಅಂದ್ರೆ ಏನು ಅಂತ? ಓಕೆ, ಸೊ ಜಾಯಿಂಟ್ ಟ್ರಾವೆಲ್ಸ್ ಅಂದ್ರೆ ಜೀವನದ ಒಂದು ಇಷ್ಟವಾದ ನೆನಪಿನ ತಯಾರಿ. ಸೊ ನನ್ನ ಒನ್ ಜಾಯಿಂಟ್ ಕನ್ನಡದು ಅದೇ ಅರ್ಥ, ಜೀವನದ ಒಂದು ಇಷ್ಟವಾದ ನೆನಪಿನ ತಯಾರಿ. ಸೊ ಅದನ್ನೇ ಇಡಬೇಕು ಟ್ರಾವೆಲ್ಸ್ಗೂ ಅಂತ ಹೇಳಿ ಇಟ್ಟಿದ್ದೀವಿ. ಸೊ ನಾವು ತುಂಬ ಲಿಮಿಟೆಡ್ ಪ್ಲೇಸ್ನ ಆರ್ಗನೈಸ್ ಮಾಡ್ತೀವಿ ಟ್ರಿಪ್ಸ್ನ. ಸೊ ಅಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಹೇಳಿ ಇದು ನಮ್ಮ ಜಾಯಿಂಟ್ ಟ್ರಾವೆಲ್ಸ್ ಬ್ಯಾಚ್. ಬಂದವ್ರು ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಅದೇನು ಪ್ರಸಾದ ತಗೊಳೋದ ನಾವು ಗೊತ್ತಿಲ್ಲ. ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ. ಸೊ ಇವಾಗ ಡ್ಯಾನ್ಸ್ ಎಲ್ಲ ಆಡಿದ್ಮೇಲೆ ಫಸ್ಟ್ ಸ್ಟಾಪು ಈ ಕೆಫೆ ಹತ್ರ. ದೇವರಣ್ಣ ಕೆಫೆ ಹೆಸರು ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ತುಂಬಾ ದಿನದಿಂದ ಇದೊಂದು ಆಸೆ ಇತ್ತು. ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಯಾರು ಕೇಳ್ತಾ ಇರ್ಲಿಲ್ಲ. ದೊಡ್ಡವರಾಗಿದ್ಮೇಲೆ ಇಷ್ಟು ದೊಡ್ಡವನಾಗಿದ್ಯಾ, ಆಡ್ತಿ ಅಂತ ಬೈತಾ ಇದ್ರು, ಬಟ್ ಇಲ್ಲಿ ಆಡ್ಬೋದು. ಹೆಂಗಿದ್ಯಾ? ಮಾತೇ ಇಲ್ಲ. ಕಾಫಿ ಜೊತೆ ಚೆನ್ನಾಗಿರುತ್ತೆ ಅಂತ ಪ್ರೈಸ್ ಆರ್ಡರ್ ಮಾಡಿದ್ವಿ. ಪ್ರೈಸ್ ಕೊಟ್ಬಿಟ್ರು, ಕಾಫಿ ಇರುತ್ತೆ. ನಂಗೆ ಗೊತ್ತಿದ್ದು ಪ್ರೈಸ್ ಎಲ್ಲ ಖಾಲಿ ಆದ್ಮೇಲೆ ಕಾಫಿ ಬರುತ್ತೆ. ಏನೋ ಆರ್ಡರ್ ಮಾಡೋಣ, ಮಿಂಟ್ ಲೈಮ್ ಅಂತೆ. ಕುಡಿಯಪ್ಪ. ಎಕ್ಸ್ಕ್ಯೂಸ್ ಮೀ, ಸಾರಿ ಬಾಸ್. ಓಕೆ ಬಾಸ್, ಹ್ಯಾವ್ ಇಟ್. ಬೈಸ್ ಯಾಕೋ ಗೊತ್ತಿಲ್ಲ, ಈ ನಡುವೆ ಒಳ್ಳೆ ನಾನು ನಮ್ಮ ಅಮ್ಮನ ತರ ಆಡಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. ಏಕೆ ಮಹಾಪ್ರಭು? ಎಲ್ಲೇ ಹೋಗಿ ಏನೇ ಟೇಸ್ಟ್ ಮಾಡಿದ್ಮೇಲೆ ಇದಕ್ಕಿಂತ ನಾನೇ ಚೆನ್ನಾಗಿ ಮಾಡ್ತೀನಿ ಅನ್ನೋ ತರ. ನಿಮ್ಮ ಮನೇಲಿ ನಿಮ್ಮ ಅಮ್ಮ ಹಿಂಗೆ ಅಲ್ಲ ಬ್ರೋ? ನಿಮ್ಮ ಮನೇಲಿ ಸೇಮ್. ಪೋಲರ್ ಬೇರೆ ಕರ್ಕೊಂಡು ಹೋದ್ರೆ ನಮ್ಮ ಅಂಗಡಿಲಿರೋ ಡೈರಿ ಡೇ ಐಸ್ ಕ್ರೀಮೇ ಚೆನ್ನಾಗಿರುತ್ತೆ ಅಂತಾರೆ. ನಿಮ್ಮ ಮನೇಲೂ ಅಮ್ಮಂದ್ರೆ ಹಿಂಗೇನ ಕಮೆಂಟ್ ಮಾಡಿ. ಬಿಲ್ ಅಮೌಂಟ್ 1120 ರೂಪಾಯಿ, 3 ಕಾಫಿ, 1 ಜ್ಯೂಸು. ಗೈಸ್, ಸೊ ನಮ್ಮ ಜೊತೆ ಒಬ್ರು ರಿಪೋರ್ಟರ್ ಕೂಡ ಇದ್ದಾರೆ. ಬನ್ನಿ ನಿಮ್ಮ ಹೆಸರು? ಸುಹನಾ. ಅವ್ರು ನನಗೆ ಇವತ್ತು ಕ್ವಶನ್ ಕೇಳ್ತಾ ಇದ್ದಾರೆ. ನಂಗೊಂದು ಡೌಟ್, ನಿಮ್ಗೆ ಕಾಂಟೆಂಟ್ ಕ್ರಿಯೇಟರ್ ಆಗಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ? ಯಾರಿಲ್ಲ, ನಾನೇ ಇನ್ಸ್ಪಿರೇಷನ್. ಕಡು ಬಡತನ, ಕಿತ್ಕೊಂಡು ತಿನ್ನೋ ಅಂತ ಹಸಿವು, ಸೊ ಇದೆಲ್ಲ ಸೇರ್ಕೊಂಡು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋರ್ನೆಲ್ಲ ನೋಡ್ತಾ ಇದ್ವಿ. ಕಾರು, ಮನೆ, ಬಂಗ್ಲಾ ಎಲ್ಲ ತಗೋತಾ ಇದ್ರು. ನಾವು ಮಾಡ್ರೆ ತಗೋಬಹುದು ಅಂತ ಮಾಡಿದ್ವಿ. ಮನೆ ಬಿಟ್ಟು ಬಾಡಿಗೆ ಮನೆಗೆ ಬಂದಿದ್ದೀನಿ ಈಗ. ಯಾರು ಡ್ಯಾನ್ಸ್ ಚೆನ್ನಾಗಿ ಬರುತ್ತಲ್ಲ, ಬನ್ನಿ. ನಿಮ್ಗೇನು ಅಂತಂದ್ರೆ ಇವಾಗ ಟಾಸ್ಕು, ನೀವು ಒಂದು ಸ್ಟೆಪ್ಪನ್ನ ಮಾಡಿ ತೋರಿಸ್ಬೇಕು. ಓಕೆ, ರೆಡಿ ಅಲ್ಲ? ಒಂದ್ಸರಿ ಮಾಡಿ. ಏನು ಸ್ಟೆಪ್ ಅಂತ ಗೊತ್ತಾಯ್ತಲ್ಲ? ಹಾಂ, ಯು ಹ್ಯಾವ್ ಟು ಕಾಲರ್. ಅರ್ಥ ಆಯ್ತಲ್ಲ? ಅಷ್ಟೇ ಗೈಸ್, ಇವಾಗ ಮಜಾ ನೋಡಿ. ಇದನ್ನೇನದು? ಅಷ್ಟೇ. ಮಾಡ್ರಿ ಅಷ್ಟೇ. ವಿ ಕ್ಯಾನ್ ಇಂಪ್ರೂವೈಸ್ ಆಲ್ಸೋ. ಯಾರಿಗೆ ಇದು? ಯಾರಿಗೆ? ಸರಿ, ಮುಂದೆ That's it, bro. Come on, bro. Come on. Come here. First person. Okay, ಎಲ್ಲ ಇನ್ ಟರ್ನ್ ಆಗಿ. Okay, ನೋಡಿ ಫಸ್ಟ್. Show you, sure. Okay, ನೀವು ಇಲ್ಲಿ ಬನ್ನಿ. Guys, the step was ಇದಿದ್ದು. ಹಾಳು ಮಾಡಿದ್ದು ಯಾರು ಗೊತ್ತಾ ಮ್ಯಾಮ್? ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ಇಲ್ಲಿವರೆಗೂ ನೀಟಾಗಿ ಬಂತು. ಹೆಂಗನ್ಸ್ತು? ಚೆನ್ನಾಗಿತ್ತಲ್ಲ? ಇದು ಚೆನ್ನಾಗಲ್ಲ. ಇವಾಗ ಆ ಟೀಮ್ ಮಾಡ್ತಾರೆ ನೋಡಿರಂತೆ. ಇವಾಗ ನೀವು ಮಜಾ ತಗೊಳ್ಳಿ. ಸ್ಟೆಪ್ಪು ನಿಜಲ್ಲೂ ಕಷ್ಟ ಬೇಕು, ಸಿಂಪಲ್ ಆಗಿರೋ ತೋರಿಸ್ಬಿಡಿ. ಮಾಡಿ ಒಂದ್ಸರಿ ಸ್ಟೆಪ್ ಮಾಡ್ಬಿಡಿ. ಹಾಂ, ಏನೋ ಒಂದು ಮಾಡಿದ್ರು, ಮಸ್ತಾಗಿ ಮಾಡಿದ್ರು. ಇಲ್ಲಿ ಪ್ರಾಕ್ಟೀಸ್ ಮಾಡಿಸಿ. ಹಾಂ, ಮ್ಯೂಸಿಕ್.
ನಮ್ಮ ಮನೆ ಬಟ್ಟೆ ತೆಗೋದು ಹಿಂಗೆ ನಮ್ಮಮ್ಮ. ಬಟ್ ಇಟ್ ವಾಸ್ ಸಮಥಿಂಗ್ ಗುಡ್. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದ. ಯಾರಿಮ್ಮ ಕರೀಮ ಮುಂದಕ್ಕೆ. ನವ್ವಾಲೆ ಬಂತಪ್ಪ ನವ್ವಾಲೆ ಸೋಗೆಯ ಬಣ್ಣದ ನವ್ವಾಲೆ. ಉಯ್ಯಾಲೆ ತುಗ್ತಾ ಇದೀರಮ್ಮ, ಸಖತ್ತಾಗಿ ಮಾಡಿದ್ರಿ. ಓಕೆ ನೆಕ್ಸ್ಟ್ ನವ್ವಾಲೆ ಬಂತಪ್ಪ ನವ್ವಾಲೆ ಸೋಗೆಯ ಬಣ್ಣದ ಅರ್ಥ ಸ್ಟೆಪ್ಪು. ಬನ್ನಿ ಇಲ್ಲಿ ಗೈಸ್, ಹೆಂಗಿತ್ತು? ಚೆನ್ನಾಯ್ತಲ್ಲ? ದ ಫಸ್ಟ್ ಪರ್ಸನ್ ಬನ್ನಿ ಇಲ್ಲಿ. ಅವ್ರು ಮಾಡ್ತಾರೆ, ಆಮೇಲೆ ನೀವು ಮಾಡಿ ಬ್ರೋ. ಅಷ್ಟೇನಾ? ನೀವು ಮಾಡಿ ಇವಾಗ. ಹೂ ಇಸ್ ದ ಸ್ಪಾಯ್ಲರ್? ನಾನು ಹೇಳಕ್ಕಿಂತ ಮುಂಚೆ ಬಂದ್ಬಿಡಿ. ಮಾಡಿ ಇನ್ನೊಂದ್ಸರಿ. ಓಕೆ, ಇಟ್ ವಾಸ್ ಫನ್. ಓಕೆ, ಎಲ್ಲ ಸರ್ಕಲ್ ಮಾಡ್ಬಿಡಿ. ಸೊ ಈ ಗೇಮಲ್ಲಿ ನಾನು ನಿಮ್ಮ ಜೊತೆಗೆ ಆಡ್ತೀನಿ. ಏನು ಗೇಮು ಅಂತ ಅಂದ್ರೆ, ಒಬ್ಬ ಸ್ಪೈ ಇರ್ತಾನೆ, ಅಂದ್ರೆ ಅವನೊಂದು ನಂಬರ್ ಹೇಳ್ತಾನೆ, ಅಷ್ಟು ಜನ ಗ್ರೂಪ್ ಆಗಬೇಕು. ಸೊ ಫಾರ್ ಎಕ್ಸಾಂಪಲ್ ನನಗೆ 3 ಅಂತೀನಿ. ಸೊ 3 ಜನ ಗ್ರೂಪ್ ಆಗಬೇಕು. ಸೊ ಯಾರು ಇಬ್ರು ಇಲ್ಲ ಒಬ್ರು ಉಳ್ಕೋತಾರೋ ದೇ ವಿಲ್ ಬಿ ಎಲಿಮಿನೇಟೆಡ್. ಯಾರು ಲಾಸ್ಟ್ ವರ್ಗೂ ಉಳ್ಕೋತಾರೆ, ದ 1 ಪರ್ಸನ್, ಅವ್ರಿಗೆ ನಾಳೆ ಗಿಫ್ಟ್ ನನ್ನ ಕಡೆಯಿಂದ. ಬಾಯ್, ಸಿಕ್ಕಿದೆ ಚಾನ್ಸ್ ಹೋದೆ. ನೋ. ಓಕೆ, ಜಸ್ಟ್ ಹೋಲ್ಡ್ ದ ಹ್ಯಾಂಡ್ಸ್. ಅವನಿಗೆ ಫೋನ್ ಫಸ್ಟ್ ನಂಬರ್ ಇಸ್ 3. ನನ್ನ ಬಿಟ್ಬಿಟ್ಟಿದ್ದೀರಾ? ಯಾರನ್ನ ಬಿಟ್ರು ನನ್ನ ಬಿಡಂಗಿಲ್ಲ. ನೆಕ್ಸ್ಟ್ ನಂಬರ್ 7. 7. ಕಮ್ಮಿ ನಂಬರ್ ಹೇಳೋ. ತಲಾ ಫಾರ್ ಅ ರೀಸನ್. ಓಕೆ, ದ ನೆಕ್ಸ್ಟ್ ನಂಬರ್ ಇಸ್ 2. ನನ್ನ ಬಾಯಿಗೆ ಬಂದ್ಬಿಟ್ಟಿತ್ತು ನನ್ಗೆ. 3. ಹಾ. 5. ಹೇಳು. ಹಾ, ಕಳ್ಸೋ. ಆ 3 ಜನ ಹುಡುಗರು ಕಳ್ಸೋ ಫಸ್ಟ್. ನನಗೆ ಅವ್ರದೇ ಭಯ ಇದ್ದಿದ್ದು. ಬಿಗರ್ ಸರ್ಕಲ್. ನೆಕ್ಸ್ಟ್ ನಂಬರ್ 3. ಎಳ್ದು ಬಿಸಾಕ್ತವನೆ. ನಂಬರ್ ಈಸ್ 4. 3. ಹೆಣ್ಮಕ್ಳು ಬಿಡ್ಬ್ರೋ. ಬಂದ್ಬಿಡಿ ಬ್ರೋ. ಇವ್ರನ್ನೆಲ್ಲ ಟ್ರಿಪ್ ಕರ್ಕೊಂಡ್ ಬಂದೆ, ತಪ್ಪು ಮಾಡ್ಬಿಟ್ಟೆ. 2. ತಪ್ಪು ಮಾಡೋದು ಸಹಜ ಕಣೋ. ನನ್ ಜೊತೆ ಇದ್ದಿದ್ದೀರಾ? ಇದ್ರಲ್ಲಿ ನೀತಿ ಕಥೆ ಏನಾಗುತ್ತೆ ಅಂದ್ರೆ, ಗಂಡ್ಮಕ್ಳು ಯಾವಾಗ್ಲೂ ಒಳ್ಳೆನ ಕೇಳಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಫೈನಲಿ ಇಬ್ರು ಗೆದ್ದಿದ್ದಾರೆ. ಒಬ್ರು ಗೆದ್ದಿರೋ ಗಿಫ್ಟ್ ಕೊಡ್ತೀನಿ ಅಂತಂದಿರಿ, ಇಬ್ರು ಗೆದ್ರು ಏನು ಕೊಡಲ್ಲ. ಶೇರ್ ಮಾಡ್ಕೊಂಡು ಇಲ್ಲ, ಪಕ್ಕ ಗಿಫ್ಟ್ ಇರುತ್ತೆ. ಸೂಪರ್, ಗುಡ್ ಒನ್. ಹೆಂಗನ್ಸ್ತು ಗೇಮು? ಇದ್ರಲ್ಲಿ ಏನ್ ನೀತಿ ಕಥೆ ಅರ್ಥ ಆಯ್ತು ಹೇಳಿ? ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು ಅಲ್ಲ, ನಮ್ಮ ಪಕ್ಕದಲ್ಲಿರೋ ನಮ್ಗೆ ಆಗಲ್ಲ ಅಂತ. A few moments later. ಸೊ ಇವಾಗ ಲಾಂಗ್ ರೆಡಿ ಆಗಿದೆ. ಯಾರನ್ನ ಕೊಲೆ ಮಾಡಕ್ಕಲ್ಲ, ವಾಟರ್ ಮೆಲನ್ ಕಟ್ ಮಾಡೋದಕ್ಕೆ. ಸೊ ಎಲ್ರಿಗೂ ಫಸ್ಟ್ ಫ್ರೂಟ್ಸ್ನ ಬಾಕ್ಸಿಗೆ ಹಾಕಿ ಕೊಟ್ಬಿಡೋಣ. ಟ್ರಕ್ ಮಾಡಬೇಕಾದ್ರೆ ಏನಾದ್ರು ತಗೊಂಬಂದಿರ್ತೀರಲ್ಲ ತಿನ್ನೋದಕ್ಕೆ, ಪ್ಲಾಸ್ಟಿಕ್ನ ದಯವಿಟ್ಟು ಎಲ್ಲೂ ಬಿಸಾಕ್ಬಿಡಿ. ದಿಸ್ ದ ಕೈಂಡ್ ರಿಕ್ವೆಸ್ಟ್ ಫ್ರಮ್ ಮೈ ಎಂಡ್. ಅಲ್ಲಲ್ಲಿ ಡಸ್ಟ್ಬಿನ್ಸ್ಗಳು ಸಿಗುತ್ತೆ, ಡಸ್ಟ್ಬಿನ್ಗೆ ಹಾಕಿ. ಓಕೆ, ಇವಾಗಿರೋ ಜೋಶು ಇನ್ನೊಂದು 15 ನಿಮಿಷದಲ್ಲಿ ಇರಲ್ಲ ಗೈಸ್. ಯಾರ್ಯಾರು ಫಸ್ಟ್ ಟೈಮು ಟ್ರಕ್ ಮಾಡ್ತಾ ಇರೋದು? ಎಲ್ಲ ನಾನು ಹಿಂದೆ ಇದ್ದೀರಾ? ನಾನು ಹಿಂದೆ ಇರಬೇಡಿ, ನನ್ನ ಜೊತೆಗಿರಿ. ಫಸ್ಟ್ ಟೈಮ್ ಟ್ರಕ್ಕರ್ ಕಮ್ ಆಲ್ ಬ್ಯೂಟಿಫುಲ್ ಗರ್ಲ್ಸ್. ಫಸ್ಟ್ ಟೈಮ್ ಟ್ರಕ್ಕರ್ಸ್ ಕಮ್ ವಿತ್ ಮೀ, ಐ ವಿಲ್ ಟೇಕ್ ಯು. ಎಲ್ಲ ಫಸ್ಟ್ ಟೈಮ್ ಅಲ್ಲ? ಅವ್ರ ಲೆಕ್ಕ ನಾನು ಎಕ್ಸ್ಪೀರಿಯನ್ಸ್ ಅನ್ಕೊಂಡ್ಬಿಟ್ಟಾರೆ. ನಾನು ಫಸ್ಟ್ ಟೈಮೇ. ಇಲ್ಲ ಸುಮ್ಮನೆ ಹೇಳ್ದೆ, ನಾನು ಟ್ರಕ್ ಮಾಡಿದ್ದೀನಿ. ಜೋಶಲ್ಲಿ ಇದ್ದೀರಲ್ಲ? ಈ ಜೋಶ್ ಇರಲ್ಲ ನಂಗೆ ಗೊತ್ತು. ಸೊ ಸ್ಟಾರ್ಟ್. ಮಜಾ ಇರುತ್ತೆ. ಆತಣ
ಗೈಸ್ ಫಸ್ಟ್ ಸ್ಟೇಜ್ ಮುಗೀತು. ಇಲ್ಲೇ ಎಲ್ಲ ಉಸ್ಸು ಬುಸ್ಸು ಅಂತವ್ರೆ. ಹೌ ಇಸ್ ದ ಜೋಶ್? ಹಾ ಅಷ್ಟೇ, ಜರ್ನಲಿಸ್ಟ್ ಹೋದಂಗೆ ಅನ್ಕೊಂಡ್ಬಿಟ್ಟವ್ರೆ ಬೆಟ್ಟ ಹತ್ತೋದು. ಇನ್ನು ಸ್ಟಾರ್ಟ್ ಮಾಡಿ ಇನ್ನೂ 10 ನಿಮಿಷ ಆಗಿಲ್ಲ, 1 ವಿಕೆಟ್ ಡೌನ್. ಬನ್ನಿ 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 ಬನ್ನಿ, ಕಮಾನ್ ಕಮಾನ್. ಗೈಸ್ ಎಲ್ಲ ರೆಡಿಯಾಗಿ ಮೇಕಪ್ ಎಲ್ಲ ಹಚ್ಕೊಂಡ್ಬಂದಿದ್ರು. ಇನ್ನು 10 ನಿಮಿಷ. ಒಬ್ಬರ ಮುಖದಲ್ಲೂ ಮೇಕಪ್ ಇರಲ್ಲ. ಇಲ್ಲಿ 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 ಹಾಯ್ ಮೇಕಪ್ ಹೋಗುತ್ತೆ ಇನ್ನು ಸ್ವಲ್ಪ ಹೊತ್ತು, 10 ನಿಮಿಷ. ಸುಮ್ಮನೆ ಲಿಪ್ಸ್ಟಿಕ್ ಹಾಕಿಲ್ಲ, ನೋ ಕಮೆಂಟ್ಸ್. ಚೆನ್ನಾಗಿದೆ ಅಲ್ಲ? ಈಗ ಕೇಳಿದ ಕ್ವಶನ್ ಕೇಳಿ. ಸ್ಟಾರ್ಟ್ ಆಗಿ ಕರೆಕ್ಟಾಗಿ 7 ನಿಮಿಷ ಆಗಿದೆ ಅಷ್ಟೇ. ಅದ್ರಲ್ಲಿ 3 ಸರಿ ಕೂತಿದ್ದಾರೆ. ಇನ್ನು ಎಷ್ಟಿದೆ ಅಂತ ಕೇಳ್ತವ್ರೆ. 5% ಬಂದಿದ್ದೀರಾ ಅಷ್ಟೇ. ಅಷ್ಟೊಂದು ಕಷ್ಟ ಆಗ್ತಾ ಇದೆಯಾ? ಏನ್ ನಿಮ್ಮ ಮನೆ ಮೆಟ್ಲಿದ್ದಂಗಿದೆ ಅಷ್ಟೇ ನೋಡಿ. ಚಪ್ಲಿ ಬಿಚ್ಬಿಟ್ಟು ನಡೀತಾರೆ ನಮ್ ಜರ್ನಲಿಸ್ಟು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಜೊತೆ ಕರ್ಕೊಂಡ್ ಬರ್ತಿದ್ದೀರಾ ನೋಡಿ, ಅದನ್ನ ನೋಡ್ರಿ ಹೆಂಗೆ. ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರಲ್ಲ, ನನ್ನ ಕೆಲಸ ಮಾಡ್ದಂಗೆ. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಈ ತರ ಕಾಲು ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೂ ಅದು ಫೀಲ್ ಆಗಲ್ಲ, ಅಯ್ಯೋ ಸುಸ್ತಾಗ್ತದೆ ಕಷ್ಟ ಆಗ್ತದೆ ಅಂತ. ಆಬ್ವಿಯಸ್ಲಿ ನಿಜ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪೀಕ್ ಹೋಗಿದ್ಮೇಲೆ ಹ್ಯಾಪಿನೆಸ್ ಇದೆಲ್ಲ ನೆಕ್ಸ್ಟ್ ಲೆವೆಲ್. ಗೈಸ್ ನೋಡಿ ಸನ್ರೈಸು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಗೈಸ್ ಒಂದು 20% ಬಂದಿದ್ದೀವಿ. ಅದ್ರ ವ್ಯೂ ಹೀಗಿದೆ. ಈ ಮರ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಗೊತ್ತಾ? ಈ ಹೂವಿನ ಸ್ಮೆಲ್ ಗಮ್ ಅಂತದೆ. ಇಲ್ಲಿ ನೋಡಿ, ಇಲ್ಲೊಬ್ಬ ಕ್ರೇಜಿ ಮನುಷ್ಯ ನಾಯಿನ ಕರ್ಕೊಂಡು ಟ್ರೆಕ್ಕಿಂಗ್ ಮಾಡ್ತವ್ರೆ. ಅವ್ರು 1 ಕರ್ಕೊಂಡ್ ಬರ್ತಾರೆ, ನಾವು 2 ಕರ್ಕೊಂಡ್ ಬರ್ತಾ ಇದೀವಿ. ಅವ್ರು ಬೆಲ್ಟ್ ಹಾಕೋರೆ, ನಾವು ಬೆಲ್ಟ್ ಹಾಕಿಲ್ಲ, ಇಷ್ಟೇ ಡಿಫ್ರೆನ್ಸು. ನೋಡಿ ಇವಾಗ ಹೆಂಗ್ ಬರುತ್ತೆ. ಚಿಮಿ ಚಿಮಿ ಹೋಗ ಮುಖ ಚಿಕ್ಕ ಮುಚ್ಕೊಂಡು ಸಿಜ್ಜು ಸಿಜ್ಜು ಎಣ್ಣ. ಅದಕ್ಕೆ 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 ಗೈಸ್ ಈಗ ಗೊತ್ತಾಯ್ತು. ನೀತಿಕತೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಹೆಣ್ಣನ್ ನೋಡಿದ್ರೆ ಬರೀ ಗಂಡು ಮಕ್ಳೇ ಅಲ್ಲ, ಗಂಡಾಯಿನೂ ಹಿಂದಕ್ಕೆ ಹೋಗುತ್ತೆ. ಬರೀ ಇಂಥದೆಯಾ? ಗೈಸ್ ಎಲ್ಲ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟವ್ರ ಪಾಪ. ನನಗೆ ಪಾಪ ಅನಿಸ್ತೈತೆ, ಬಟ್ ನೆನ್ಸ್ಕೊಂತಾರೆ ಟಾಪ್ ಹೋಗಿದ್ಮೇಲೆ ವರ್ತ್ ಇಟ್ ಅಂತ. ಸರಿ ಬಿಡು, ನಿಮ್ದಿಂದ ಇದ್ದೆ ಕರ್ಕ ಬಂದ್ಬಿಟ್ಟಿಲ್ಲ ನನ್ನ. ಬಾ ಟ್ರೆಕ್ಕಿಂಗ್ ಮಾಡ್ದಂಗ್ಬಿಟ್ಟು ಅವ್ನು ಎಲ್ಲಿ ಮನ್ಗವನು, ನಾನು ಇಲ್ಲ ಬಾಯಿಲಿಗೆ ನಾನೇ ಎಲ್ಲ ಕಟ್ಸ್ಕಿಡ್ಸಲ್ಲ ನೋಡ್ಕೊತೀನಿ ಇಂದ. ನಾನು ಖುಷಿ ಬಂದ್ಬಿಟ್ಟೆ. ಇಲ್ಲಂತೂ ಅಪ್ಪ ಪ್ರಾಣ ಓದಂಗ್ ಐತೈತೆ. ಗೈಸ್ ಆಕ್ಚುಲಿ ಅವ್ರನ್ನ ಅವ್ರ ಫ್ರೆಂಡ್ ಕರ್ಕೊಂಡ್ ಬಂದಿರೋದು, ಬೈಕ್ ಹತ್ತವ್ರೆ. ಖುಷಿ ಪಡ್ಬೇಕು ಬ್ರೋ ಇಂಥ ಫ್ರೆಂಡ್ ಇರೋದಕ್ಕೆ. ಅಲ್ಲಿ ಅವ್ನು ಅಲ್ಲಿ ಮನ್ಗವನಲ್ಲಾದ್ರೆ ಗೈಸ್ ಅವ್ರ ಫ್ರೆಂಡು ಅಲ್ಲೆಲ್ಲೋ ಕೆಳಗಡೆ ಅವ್ರೆ. ಝೂಮ್ ಹಾಕ್ತೀನಿ ನೋಡಿ, ಝೂಮ್ ಅಲ್ಲಿ ನಾವಿರೋದು ಇಲ್ಲಿ. ಹೆಂಗ ಅನ್ಸ್ತದೆ ಮ್ಯಾಮ್? ಸೂಪರ್, ಯು ಆರ್ ಅ ಸ್ಟ್ರಾಂಗ್ ವುಮೆನ್. ನಾ ಇಟ್ಕೊಂಡು ಮಾಡ್ತಿರೋಂಥ ಸಾಹಸ. The Himachal treks are also crazy, but this is so steep, like next level. ಸೂಪರ್. ನಾರ್ತ್ ಇಂದ ಬಂದು ಈ ಟ್ರಕ್ನ ಮಾಡ್ತಾ ಈ ಟ್ರಕ್ನ ಹೊಗಳ್ತಾ ಇದಾರೆ. ಬಟ್ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಇರೋರೆ ಈ ಟ್ರಕ್ನ ಮಾಡಿಲ್ಲ. ಗೈಸ್ ಇರೋದು ಒಂದು ಲೈಫ್, ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ಬೇಕು. ನನ್ನ ಜೊತೆನೇ ಇಲ್ಲ, ನಮ್ಮ ಟ್ರಾವೆಲ್ಸ್ ಎಲ್ಲ ಬಂದಿದ್ದ ನಾನು ದೇವರನ್ನೇ ಹೇಳಲ್ಲ. ನೀವು ಒಬ್ಬರೇ ಸಿಂಗಲ್ ಆಗಾದ್ರೂ ಬಂದು ಎಕ್ಸ್ಪ್ಲೋರ್ ಮಾಡಿ, ಇದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿ. ಆಯ್ತು, ವರ್ತ್ ಇಟ್ ವರ್ತ್ ಇಟ್ ವರ್ತ್ ಇಟ್ ವರ್ತ್ ವರ್ಮಾ ವರ್ತ್. ಉಲ್ಟಾ ಹತ್ತವ್ರ ಗೈಸ್ ಇಲ್ಲಿ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಒಬ್ಬೊಬ್ರು ಒಂದೊಂಥರ ಹತ್ತವ್ರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಗೈಸ್ ಪೀಕ್ ಇನ್ನ ಅಲ್ಲಿ ಮೇಲಿದೆ, ಅಲ್ಲಿ ತುದಿಗಿದೆ ಅಲ್ಲ, ಅದು ಪೀಕು. ಗೈಸ್ ಗೈಸ್ ಹುಲಿ ಬರ್ತದೆ, ಹುಲಿ ಹುಲಿ ಫಾರ್ ಚೇಂಜ್. ಹುಲಿ ಸೌತೆಕಾಯಿ ತಿಂತದೆ. ಹುಲಿ ತರ ಸೌಂಡ್ ಮಾಡಿ, ಹುಲಿ ತರ ಸೌಂಡ್ ಮಾಡಿ. ಪಾಪ ಆ ನಾಯಿ ಎಷ್ಟು ಬೈಕ್ ಹೋಗ್ತಾ ಇದೆಯೋ ನಮ್ಮ ಹತ್ರ ಗೊತ್ತಿಲ್ಲ. ಗೈಸ್ ಬನ್ನಿ ವಿನಯ್ ಬನ್ನಿ ವಿನಯ್ ಅಂತ ಕರಿತಾ ಇದಾರೆ. ಕೋಪದಲ್ಲಿ ತಳ್ಗಿಡ್ಬಿಡ್ತಾರ ಗೊತ್ತಿಲ್ಲ, ಅದಕ್ಕೆ ವಿಡಿಯೋ ಮಾಡ್ಕೋತಾರದು. ನಾವು ನಿಮ್ಗಿಂತ ಹುಷಾರು. ಪ್ರೂಫ್ ಏನೇ ಮಾಡ್ರೋ ಪ್ರೂಫ್ ಇಟ್ಕೊಂಡ್ ಮಾಡ್ತೀವಿ. ಯಾವ್ದಾದ್ರು ಫೋಟೋ ಬೇಕಾ ಜರ್ನಲಿಸ್ಟ್ ಜೊತೆ? ವಿನಯ್ ಜೊತೆ ಯಾರಿಗೆ ಬೇಕಾ ತಗೊಳ್ಳಿ, ನಾನ್ ಚೆನ್ನಾಗಿ ಕಾಣಿಸ್ಬೇಕು ಇಬ್ಬರಿಗಿಂತ. ಇವರೇ ಮಹಾನ್ ಬಾಬಾ. ಬ್ರೋ ವಾಟ್ ಇಸ್ ದ ನೇಮ್ ಆಫ್ ದ ಡಾಗ್? ಓರಿಯೋ. ಓರಿಯೋ ಅಪ್ಪ ಗುರಾಯಿಸ್ತೈತದು. ಗೈಸ್ ಇಲ್ಲಿ ಬರಲ್ಲ ಗೊತ್ತು. ಯು ವಾಂಟ್ ಹೆಲ್ಪ್? ನೋಡಿ ಕರ್ಕೊಂಬರ್ತೀನಿ ಈಗ. ನಾನು ಇದರಲ್ಲೇ 3 kg ಸಣ್ಣಾಗಿ ಹೋಗ್ಬಿಡ್ತೀನಿ. ಗೈಸ್ ಒಂದ್ಸರಿ ಬರ್ತೀನಿ, ನಾನು ಒಬ್ರು ಕೈ ಇಟ್ಕೊಂಡು ನೀವು ಒಬ್ಬೊಬ್ರು ಕೈ ಇಟ್ಕೊಂಡ್ ಬಂದ್ಬಿಡಿ. ಓಕೆ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಬೇಗ ಬಂದು ಇಲ್ಲಿ ಒಂದಿಷ್ಟು ಜನ ಕುತ್ಕೊಂಡ್ಬಿಟ್ಟಿದ್ದಾರೆ. ಹೇಗಿದೆ ವ್ಯೂ? ಸರಿ ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ.
ಗೈಸ್ ಫುಲ್ಲು ಮಂಜು ಮುಚ್ಕೊಂಡ್ಬಿಟ್ಟಿದೆ. ಎಂಥ ಎಕ್ಸ್ಪೀರಿಯನ್ಸ್ ಗೊತ್ತಾ, ಸಾಕಾದಾಯಿತು ನೋಡಿ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿ 6 o'clock, 1.5 hour, 6:30 ಆಗಿತ್ತು. ಇಲ್ಲ, ಇಲ್ಲಿಂದ ಉಲ್ಡಾಣ ರೀ. ಪ್ಯಾರಾಶೂಟು, ಪ್ಯಾರಾಲೈಡು ಎಲ್ಲ ಬರುತ್ತೆ. ಫೈನಲಿ ನಾಯಿ ಕೂಡ ಬಂತು ಮೇಲಕ್ಕೆ. ಓರಿಯೋ ನ್ಯೂಸ್ ಮಾಡೋರು ನ್ಯೂಸ್ ಆಗೋಗ್ಬಿಡ್ತೀರಾ, ಬೇಡ ಹಂಗೆಲ್ಲ ಹೋಗ್ಬಿಡಿ. ಬೇಡ ಮೇಡಮ್, ಜಾಯಿಂಟ್ ಟ್ರಾವೆಲ್ಸ್ ಬಂದಂಗೆ ಬೇಡ ಆಯ್ತಲ್ಲ. ಆಮೇಲೆ ನಾನು ಹೇಳ್ಬೇಕಾಗತ್ತೆ, ಎಕ್ಸ್ಕ್ಲೂಸಿವ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ. ಹೆಣ್ಮಕ್ಳು ಬೇಡ ಅಂದಿದ್ನೇ ಮಾಡೋದು. ಎಂತಹ ಮಾತು ಹೇಳಿದ್ರೆ ತಂದೆ. ಫೈನಲಿ ಜರ್ನಲಿಸ್ಟ್ ಕರೆಕ್ಟಾಗಿ ಇಲ್ದಿದ್ದಾರೆ. ಬಸ್ರಿಗಳಿಗೆ ಬೈಕೆ ಬಂದಂಗೆ ನಮ್ಮ ಪಾರ್ಟಿಸಿಪೆಂಟ್ಸ್ಗೆಲ್ಲ ಬೈಕೆ ಬಂದ್ಬಿಟ್ಟಿದೆ. ಅವ್ರೇನೋ ಹಿಂಗ್ ಮಾಡಿ ಆರಾಮ್ ಮಾಡ್ತಾರಂತೆ. ಮಾಡ್ರಮ್ಮ, ಹೆಂಗೆ ತೋರಿಸಿ ಒಂದ್ಸರಿ. ಪಚ್ಕೋ ಏನಾಗ ಅರ್ಥ? ಅವಳ ಆರ 10 out of 10. ಪಟಕ ಅಂದ್ರೆ ಓ ಮೈ ಗಾಡ್, ಇಟ್ ಈಸ್ ಪತ್ತೆ. ಅವ್ರ ಪತಕ ಅಂದ್ರೆ ಅಯ್ಯೋ ಕರ್ಮವಿ. ಗೈಸ್ ಬ್ರೋ, ನೀವು ತೋರಿಸಿ ಸ್ಟೆಪ್ಪು, ಇನ್ನೇನಲ್ಲ. ಸಿದ್ದರಾಮಯ್ಯ ನಂಬಿದೆ, ಜಗವೆಲ್ಲ ನಿನ್ನ ನೋಡಿ ನಂಬಿದೆ. ಇಂಥ ಕಲೆಗಾರರು ಇದ್ದೀರಾ, ಒಂದಕ್ಕಿಂತ ಒಂದು ಅದ್ಭುತ ಮುತ್ತು ಕಡೆ ಗೈಸ್. ಸೊ ಫೈನಲಿ ಒಂದಂತ ಅಷ್ಟು ಜನ ಟ್ರಕ್ನ ಕಂಪ್ಲೀಟ್ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಸೊ ಈ ಚಪ್ಪಾಳೆ ಯಾರಿಗೆ ಅಂದ್ರೆ ನಿಮ್ಗಳಿಗೆ. ಅಲ್ಲ ಆಕ್ಚುಲಿ ಏನ್ ಗೊತ್ತಾ, ನೀವು ಹೊಡೆದಿರಿ ನಿಮ್ಮ ಪಕ್ಕದಲ್ಲಿರೋರಿಗೆ, ನಿಮ್ಮ ಪಕ್ಕದಲ್ಲಿರೋ ಹೊಡೆದಿರಿ ನಿಮ್ಗೆ. ವೆರಿ ಸ್ಮಾರ್ಟ್. ಇಡ್ಲಿ, ಸಾಗು, ಚಟ್ನಿ ಅದಾಗಿದ್ಮೇಲೆ ರೈಸ್ ಬಾತ್. ಸೊ ಈ 3 ಇದೆ. ಈಗ ಬಂದವ್ರಿಗೆಲ್ಲ ಸರ್ವ್ ಮಾಡೋಣ. ಸೊ ಇದನ್ನು ಒಂದು ಮನೆಯಲ್ಲಿ ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಸೊ ಹೋಟ್ಲಲ್ಲಿ ತಂದರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು. ಸೊ ಇವಾಗ ಒಂದು ಗ್ಯಾಂಗ್ ಆಫ್ ಹುಡುಗಿರು ಬಂದಿದ್ದಾರೆ, ಬೆಂಗಳೂರಿಂದ ಬಂದಿರೋದು. ಟೈಮ್ ಕರೆಕ್ಟಾಗಿ 11:30. ನಾನೇನೋ ಇದೇ ಊರಿನ ಹುಡುಗಿರೋ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೆ. ನೋಡಿದ್ರೆ ಬೆಂಗಳೂರಿಂದ ಬಂದಿರೋದು. ಏನಕ್ಕೆ ಬಂದಿದ್ದೀರಾ? ಟ್ರೆಕ್ಕಿಂಗು ಈ ಬಿಸಿಲಲ್ಲಿ. ಬೆಳಗ್ಗೆ ಎಲ್ಲರೂ ಮಾಡ್ತಾರೆ, ಬಿಸಿಲಲ್ಲಿ ಮಾಡೋಣ ಅಂತ. ಸೀರಿಯಸ್ಲಿ? ಅಲ್ಲ ಕಂಪ್ಲೀಟ್ ಮಾಡ್ತೀರಾ? ಪಕ್ಕ ಮಾಡ್ತೀವಿ. ನಾವು 5:15 ಬಂದು ಟ್ರಕ್ ಮುಗಿಸ್ಕೊಂಡು ಬಂದು ಊಟ ತಿಂದು ಹೊರಡ್ತಾ ಇದೀವಿ, ಅವಾಗ ಬಂದಿದ್ದಾರೆ. ಇಲ್ಲ ನಿಜ ಕಂಪ್ಲೀಟ್ ಮಾಡ್ತೀನಿ ಅಂತ ಅನಿಸ್ತಾ? ಕಂಪ್ಲೀಟ್ ಮಾಡ್ತೀವಿ ಸರ್, ಪಕ್ಕ ಮಾಡ್ತೀವಿ. 100% ಪಕ್ಕ. ನಿಮ್ಮ ಮುಂದಿನ ಭವಿಷ್ಯ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಬಟ್ ಸೇಫಾಗಿ ಹತ್ತಿ, ಓಕೆ, ಆರಾಮಾಗಿ. ಆಗಿಲ್ಲ ಅಂದರೆ ಅಲ್ಲೆಲ್ಲ ರೆಸ್ಟ್ ತೊಗೊಂಡು ಹೋಗ್ತೀವಿ, ಓಕೆನಾ? ಮಾತಾಡ್ಸಿ ಖುಷಿ ಆಯಿತು. ನನಗೇನು ಹೇಳ್ಬೇಕು ಮುಂದೆ ಪದಗಳೇ ಬರ್ತಾ ಇಲ್ಲ. ಹೆಣ್ಮಕ್ಳು ಸ್ಟ್ರಾಂಗು ಅಂತ ಕೇಳಿದೆ, ಈ ಪಾರ್ಟಿ ಸ್ಟ್ರಾಂಗು ಅಂತ ದೇವರೇ ಗೊತ್ತಿರಲಿಲ್ಲ. ಓಕೆ ಬಾಯ್. ನಮ್ಮ ಗರ್ಲ್ಸ್ ಎಲ್ಲ ಪದರ್ಗುಟ್ಟು ಹೋಗೋರೆ. ಯಪ್ಪ, ಅಂದರೆ ಹತ್ತಬೇಕಾದ್ರೆ ನಿಮ್ಗೇನೋ ಒಂದ್ಸಲ, ಇಳಿಬೇಕಾದ್ರೆ ಇಳಿದು ಬಂದಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಂತ ಅಂತಾರೆ. ಬಟ್ ಇವಾಗ ಹತ್ತೀನಿ ಅಂತ ಹೋಗ್ತಾರಲ್ಲ, ನೆಕ್ಸ್ಟ್ ಲೆವೆಲು. ಸೊ ಫೈನಲಿ ಟ್ರೆಕ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇದನ್ನು ಕಂಪ್ಲೀಟಾಗಿ ಕವರ್ ಮಾಡಿ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದೆ. ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯ್ತು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟಾಗಿ ಒಂದಲ್ಲ ಒಂದಿನ ನಮ್ಮ ಸಬ್ಸ್ಕ್ರೈಬರ್ಸ್ನು ಇದೇ ರೀತಿ ಒಂದು ಟ್ರಿಪ್ ಕರ್ಕೊಂಬರುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರಿ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.